Welcome to Digital Learning. Myself Dr. ಹೇಮಕುಮಾರ್. ಈ ಒಂದು ವಿಡಿಯೋದಲ್ಲಿ ಸಬ್ಸ್ಟಿಟ್ಯೂಷನ್ ಸಿಪ್ಪರ್ ಬಗ್ಗೆ ಮಾತಾಡ್ತೀನಿ. ಮೊದಲಿಗೆ ನಾವೇನು ತಿಳ್ಕೋಬೇಕು ಅಂದರೆ ಕ್ರಿಪ್ಟೋಗ್ರಫಿ ಅಂದರೆ ಏನು ಅಂತ ತಿಳ್ಕೋಬೇಕು. ಈ ಒಂದು ಕ್ರಿಪ್ಟೋಗ್ರಾಫಿಕ್ ಸಿಸ್ಟಮ್ಸಲ್ಲಿ ಒಂದು 3 ಇಂಡಿಪೆಂಡೆಂಟ್ ಡೈಮೆನ್ಷನಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಯೋಚನೆ ಮಾಡ್ತೀವಿ. ಈ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಒಂದು ಕ್ರಿಪ್ಟೋಗ್ರಫಿನ ಹೇಗೆ ಮಾಡ್ಬೋದು ಅಂಥೇಳಿ ನಾವು ಯೋಚನೆ ಮಾಡ್ಬೋದು. ಈ ಮೊದಲನೇ ಕ್ಯಾರೆಕ್ಟರ್ಸ್ ಏನಪ್ಪ ಅಂದರೆ ದ ಟೈಪ್ ಆಫ್ ಆಪರೇಷನ್ಸ್ ಯೂಸ್ಡ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಪ್ಲೈನ್ ಟೆಕ್ಸ್ಟ್ ಟು ಸಿಪ್ಪರ್ ಟೆಕ್ಸ್ಟ್. ಅಂದರೆ ಒಂದು ಪ್ಲೈನ್ ಟೆಕ್ಸ್ಟಿಂದ ಸಿಪ್ಪರ್ ಟೆಕ್ಸ್ಟ್ಗೆ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅನ್ನೋದು ಒಂದು ಕ್ಯಾರೆಕ್ಟರ್ ಆಗಿರ್ತದೆ. ಎರಡನೇ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಒಂದು ಮೆಸೇಜನ್ನ ಕನ್ವರ್ಟ್ ಮಾಡುವಾಗ ಒಂದು ಪ್ಲೈನ್ ಟೆಕ್ಸ್ಟಿಂದ ಸಿಪ್ಪರ್ ಟೆಕ್ಸ್ಟ್ಗೆ ನಾವು ಅಲ್ಲಿ ಯಾವುದಾದ್ರೂ ಒಂದು ಕೀನ ಯೂಸ್ ಮಾಡಬೇಕು. ಅಲ್ಲಿ ನಂಬರ್ ಆಫ್ ಕೀಸ್ ಯೂಸ್ಡ್ ಎಷ್ಟು ಅನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಸೊ ಇದು ಎರಡನೇ ಕ್ಯಾರೆಕ್ಟರ್ ಏನಪ್ಪ ಅಂದರೆ ನಂಬರ್ ಆಫ್ ಕೀಸ್ ಯೂಸ್ಡ್. ಅದೇ ಥರ ಮೂರನೇ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಯಾವ ವೇನಲ್ಲಿ ಪ್ಲೈನ್ ಟೆಕ್ಸ್ಟ್ನ ಪ್ರಾಸೆಸ್ ಮಾಡ್ತಾ ಇದ್ದೀವಿ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಪ್ಲೈನ್ ಟೆಕ್ಸ್ಟ್ನೇ ನಾವು ಕನ್ವರ್ಟ್ ಮಾಡ್ತಾ ಇರೋದು ಸಿಪ್ಪರ್ ಟೆಕ್ಸ್ಟ್ಗೆ, ಅಗೇನ್ ಸಿಪ್ಪರ್ ಟೆಕ್ಸ್ಟ್ನ ಪ್ಲೈನ್ ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡ್ತೀವಿ. ಸೊ ಕನ್ವರ್ಟ್ ಮಾಡಲಿಕ್ಕಾಗಿ ಪ್ಲೈನ್ ಟೆಕ್ಸ್ಟ್ನ ಪ್ರಾಸೆಸ್ ಯಾವ ರೀತಿಯಲ್ಲಿ ಮಾಡ್ತಿದ್ದೀವಿ ಅಂತ ಅರ್ಥ ಮಾಡಿಕೊಂಡ್ರೆ ಆಗ ನಾವು ಕ್ರಿಪ್ಟೋಗ್ರಫಿನ ಅರ್ಥ ಮಾಡ್ಕೊಂಡಂಗೆ. ಈ ಒಂದು ಕ್ರಿಪ್ಟೋಗ್ರಫಿಕ್ ಅನಾಲಿಸಿಸಲ್ಲಿ ಅಟ್ಯಾಕ್ ಮಾಡಬೇಕು ರಿಲೇನ ಆನ್ ದ ನೇಚರ್ ಆಫ್ ದ ಅಲ್ಗರಿದಮ್. ಯಾವ ಒಂದು ಪರ್ಟಿಕ್ಯುಲರ್ ನೇಚರ್ ಅಲ್ಗರಿದಮ್ ಇದೆ, ಆ ಅಲ್ಗರಿದಮ್ನ ನೇಚರ್ನ ಇಟ್ಕೊಂಡು ಅದನ್ನ ಅಟ್ಯಾಕ್ ಮಾಡಬೇಕಾಗುತ್ತೆ. ಸಮ್ ನಾಲೆಜ್ ಆಫ್ ದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪ್ಲೈನ್ ಟೆಕ್ಸ್ಟ್ ಆರ್ ಈವನ್ ಸಮ್ ಸ್ಯಾಂಪಲ್ ಪ್ಲೈನ್ ಟೆಕ್ಸ್ಟ್ ಸಿಪ್ಪರ್ ಟೆಕ್ಸ್ಟ್ ಪೇರ್ಸ್ ಆಗಿರ್ತದೆ. ದಿಸ್ ಟೈಪ್ ಆಫ್ ಅಟ್ಯಾಕ್ಸ್ ಎಕ್ಸ್ಪ್ಲಾಯ್ಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಅಲ್ಗರಿದಮ್ ಟು ಅಟೆಂಪ್ಟ್ ಟು ಡೆಡ್ಯೂಸ್ ಎ ಸ್ಪೆಸಿಫಿಕ್ ಪ್ಲೈನ್ ಟೆಕ್ಸ್ಟ್ or to deduce the key being used. ಕ್ರಿಪ್ಟೋಗ್ರಫಿಕ್ ಅನಾಲಿಸಿಸ್. ಈ ಕ್ರಿಪ್ಟೋಗ್ರಫಿಕ್ ಅನಾಲಿಸಿಸ್ ಮಾಡಬೇಕು ಅಂದರೆ ಕಿರ್ಚಾಫ್ ಲಾ ಪ್ರಿನ್ಸಿಪಲ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಕಿರ್ಚಾಫ್ ಲಾ ಪ್ರಿನ್ಸಿಪಲ್ ಏನಪ್ಪ ಅಂದ್ರೆ 19th ಸೆಂಚುರಿನಲ್ಲಿ ಮಿಲಿಟರಿ ಮೆಸೇಜಸ್ಗಳನ್ನ ಯೂಸ್ ಮಾಡಲಿಕ್ಕೆ ಟ್ರಾನ್ಸ್ಫಾರ್ಮ್ ಮಾಡುವಾಗ ಯೂಸ್ ಮಾಡ್ತಾಯಿದ್ರು ಸ್ಟೆನೋಗ್ರಾಫ್ಸ್ಗಳು. ಸೊ ಇದು ಯಾರಿಗೂ ಕೂಡ ಅರ್ಥ ಆಗಬಾರ್ದು ಅಂಥೇಳಿ ಅವ್ರೇನು ಮಾಡಿಬಿಟ್ಟು ಕನ್ವರ್ಟ್ ಮಾಡ್ತಾಯಿದ್ರು. ಸೊ ಒಂದು ಮೆಸೇಜ್ನ ಒರಿಜಿನಲ್ ಮೆಸೇಜ್ನ ಡಿಕೋಡೆಡ್ ಮೆಸೇಜಲ್ಲಿ ಮಾಡ್ತಾಯಿದ್ರು. ಸೊ ಈ ಕ್ರಿಪ್ಟೋ ಸಿಸ್ಟಮ್ ಹೆಂಗಿತ್ತು ಅಂತಂದರೆ ಸೆಕ್ಯೂರ್ ಆಗಿರ್ತಿತ್ತು. ಈವನ್ ಇಫ್ ಎವ್ರಿಥಿಂಗ್ ಅಬೌಟ್ ದ ಸಿಸ್ಟಮ್, ಆ ಸಿಸ್ಟಮ್ ಬಗ್ಗೆ ಎಲ್ಲನೂ ತಿಳ್ಕೊಂಡಿದ್ರು ಕೂಡ ಅವರಿಗೆ ಏನಾಗ್ತಿತ್ತು, ಸೀಕ್ರೆಟ್ ಆಗಿತ್ತು. ಎಕ್ಸೆಪ್ಟ್ ದ ಕೀ ಅವರಿಗೆ ಪಬ್ಲಿಕ್ ಆಗ್ತಿತ್ತು, ಆದರೆ ಅಲ್ಲಿ ಮೆಸೇಜಸ್ನ ಅವ್ರಿಗೆ ಏನೇ ಮಾಡಿದ್ರು ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಆ ರೀತಿಯಾದ ಒಂದು ಸಿಸ್ಟಮ್ನ ನಾವು ಕಿರ್ಚಾಫ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಈ ಒಂದು ಪ್ರಿನ್ಸಿಪಲಲ್ಲಿ ನಾವು 2 ಅಪ್ರೋಚಸ್ನ ಯೂಸ್ ಮಾಡ್ತಾರೆ. ಒಂದು ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಂತ, ಇನ್ನೊಂದು ನಾನ್ ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಂತ ಕರಿತೀವಿ. ಅಂದರೆ ಕ್ರಿಪ್ಟೋ ಅನಾಲಿಟಿಕಲ್ ಅಟ್ಯಾಕ್ ಅಂತ ಮಾಡ್ತಾರೆ. ಸೊ 2 ಸಿಸ್ಟಮ್ನ ಯೂಸ್ ಮಾಡಬೇಕು. ಈ ಕ್ರಿಪ್ಟೋ ಅನಾಲಿಟಿಕಲ್ ಅಟ್ಯಾಕ್ಸ್ಗಳು ಯಾವ ರೀತಿ ಆಗ್ತವೆ ಅಂತಂದರೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅಟ್ಯಾಕ್ಸ್ಗಳಿದ್ದಾವೆ. ಸೊ ಈ ಅಟ್ಯಾಕ್ಸ್ನ ನಾವು ಇದು ಸಿಪ್ಪರ್ ಕ್ರಿಪ್ಟೋ ಅನಾಲಿಸ್ ಅಂತ ಕರಿತೀವಿ. ಇನ್ನೊಂದು ಟೇಬಲಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಸಿಪ್ಪರ್ ಟೆಕ್ಸ್ಟ್ ಓನ್ಲಿ ಮಾತ್ರ ಅಟ್ಯಾಕ್ ಮಾಡ್ತೀನಿ ಅಂತಂದರೆ ಅಲ್ಲಿ 2 ಕ್ರಿಪ್ಟಿಕ್ ಅನಾಲಿಸಿಸ್ ಇದೆ. ಒಂದು ಎನ್ಕ್ರಿಪ್ಟಿನ್ ಅಲ್ಗರಿದಮು, ಇನ್ನೊಂದು ಸಿಪ್ಪರ್ ಟೆಕ್ಸ್ಟ್ ಮೇಲೆ. ಎರಡನೇದು ನೋನ್ ಪ್ಲೈನ್ ಟೆಕ್ಸ್ಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಂದರೆ ಅಲ್ಲಿ ನಾನು ಕ್ರಿಪ್ಟೋ ಅನಾಲಿಸ್ಟ್ ಏನು ಮಾಡ್ತಾರೆ ಅಂದರೆ ಎನ್ಕ್ರಿಪ್ಷನ್ ಅಲ್ಗರಿದಮ್ ಗೊತ್ತಿರಬೇಕು, ಸಿಪ್ಪರ್ ಟೆಕ್ಸ್ಟ್ ಗೊತ್ತಿರಬೇಕು, 1 or more ಪ್ಲೈನ್ ಟೆಕ್ಸ್ಟಿಂದ ಸಿಪ್ಪರ್ ಟೆಕ್ಸ್ಟ್ಗೆ ಪೇರ್ಸ್ಗಳು ಅವ್ರಿಗೆ ಸಿಕ್ಕಿರಬೇಕು. ಸೊ ಫಾರ್ಮ್ ವಿತ್ ಎ ಸೀಕ್ರೆಟ್ ಕೀನ ಗೊತ್ತಿರಬೇಕು, ಆವಾಗಷ್ಟೇ ಪ್ಲೈನ್ ಕೀನ ನೋಡೋಕ್ಕಾಗೋದು. ಇನ್ನೊಂದು ಚೂಸನ್ ಪ್ಲೈನ್ ಟೆಕ್ಸ್ಟ್ ಅಂತ ಕರಿತೀವಿ. ಅದಕ್ಕೆ ಯಾವ ಥರ ಅಟ್ಯಾಕ್ ಮಾಡ್ತಾರೆ ಅಂದರೆ ಅದನ್ನು ನಮಗೆ ಏನು ಗೊತ್ತಿರಬೇಕು, ಕ್ರಿಪ್ಟೋ ಅನಾಲಿಸ್ಟಲ್ಲಿ ಎನ್ಕ್ರಿಪ್ಷನ್ ಅಲ್ಗರಿದಮ್ ಏನು ಗೊತ್ತಿರಬೇಕು, ಸಿಪ್ಪರ್ ಟೆಕ್ಸ್ಟ್ ಗೊತ್ತಿರಬೇಕು, ಪ್ಲೈನ್ ಟೆಕ್ಸ್ಟ್ ಮೆಸೇಜ್ ಚೂಸ್ ಬೈ ಎ ಕ್ರಿಪ್ಟೋ ಅನಾಲಿಸ್ಟ್ ಟುಗೆದರ್ ವಿತ್ ಇಟ್ಸ್ ಕರಸ್ಪಾಂಡಿಂಗ್ ಸಿಪ್ಪರ್ ಟೆಕ್ಸ್ಟು ಜನರೇಟೆಡ್ ವಿತ್ ಸೀಕ್ರೆಟ್ ಕೀ. ಚೂಸನ್ ಸಿಪ್ಪರ್ ಟೆಕ್ಸ್ಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಏನೆಲ್ಲ ಗೊತ್ತಿರಬೇಕು ಅಂತಂದರೆ ಎನ್ಕ್ರಿಪ್ಷನ್ ಅಲ್ಗರಿದಮ್ ಗೊತ್ತಿರಬೇಕು, ಸಿಪ್ಪರ್ ಟೆಕ್ಸ್ಟ್ ಗೊತ್ತಿರಬೇಕು, ಆ್ಯಂಡ್ ಪ್ಲೈನ್ ಟೆಕ್ಸ್ಟ್ ಮೆಸೇಜ್ ಚೂಸನ್ ಬೈ ಎ ಕ್ರಿಪ್ಟೋ ಅನಾಲಿಸ್ಟ್. ಅವನು ಯಾವುದು ಪ್ಲೈನ್ ಟೆಕ್ಸ್ಟ್ನ ತೊಗೊಂಡಿದ್ದೀನಿ ಅಂತ ಗೊತ್ತಿರಬೇಕು. ಟುಗೆದರ್ ವಿತ್ ಇಟ್ಸ್ ಕರಸ್ಪಾಂಡಿಂಗ್ ಸಿಪ್ಪರ್ ಟೆಕ್ಸ್ಟ್ ಜನರೇಟೆಡ್ ವಿತ್ ದ ಸೀಕ್ರೆಟ್ ಕೀ ಗೊತ್ತಿರಬೇಕು. ಚೂಸನ್ ಟೆಕ್ಸ್ಟ್ನ ನಾವು ತೊಗೊಂಡಿದ್ದೆ ಅಂದರೆ ಅಟ್ಯಾಕರ್ಸು ಯಾವ ರೀತಿ ಮಾಡಬೇಕು ಅಂದರೆ ಅವ್ನಿಗೆ ಏನು ಗೊತ್ತಿರಬೇಕು ಅಂದರೆ ಎನ್ಕ್ರಿಪ್ಷನ್ ಅಲ್ಗರಿದಮ್ ಗೊತ್ತಿರಬೇಕು, ಸಿಪ್ಪರ್ ಟೆಕ್ಸ್ಟ್ ಗೊತ್ತಿರಬೇಕು, ಪ್ಲೈನ್ ಟೆಕ್ಸ್ಟ್ ಮೆಸೇಜ್ ಚೂಸನ್ ಬೈ ಎ ಕ್ರಿಪ್ಟೋ ಅನಾಲಿಸ್ಟ್ ಟುಗೆದರ್ ವಿತ್ ಇಸ್ ಕರಸ್ಪಾಂಡಿಂಗ್ ಸಿಪ್ಪರ್ ಟೆಕ್ಸ್ಟು ಜನರೇಟೆಡ್ ವಿತ್ ದ ಕೀ ಸೀಕ್ರೆಟ್ ಕೀ. ಸಿಪ್ಪರ್ ಟೆಕ್ಸ್ಟ್ ಚೂಸನ್ ಬೈ ಎ
crypto analyst together with its corresponding decrypted plain text generated with a secret key ಇದೆ. ಅಂದರೆ ಒಂದು ಚೂಸನ್ ಟೆಕ್ಸ್ಟ್ಗಳನ್ನ ನಾನು ತಗೋತೀನಿ ಅಂತಂದರೆ ಯಾರು ಅಟ್ಯಾಕರ್ ಇರ್ತಾರೆ ಅವನ್ನ ಅನಲೈಸ್ ಮಾಡ್ಕೋಬೇಕು, ಅದನ್ನ ಮೆಸೇಜ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ ಅವನಿಗೆ ಈ 4 ತಿಳ್ಕೊಂಡಿದ್ರೆ ಮಾತ್ರ ಅವನು ಆ ಮೆಸೇಜ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆ ಮೆಸೇಜ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರೋದಿಲ್ಲ. ಸಬ್ಸ್ಟಿಟ್ಯೂಷನ್ ಸಿಪ್ಪರ್ ಅಂತಂದ್ರು, ಸಬ್ಸ್ಟಿಟ್ಯೂಷನ್ ಸಿಪ್ಪರ್ ಏನು ಮಾಡ್ತದೆ, ರೀಪ್ಲೇಸ್ ಮಾಡ್ತದೆ ಒಂದು ಸಿಂಬಲ್ ವಿತ್ ಇನ್ನೊಂದು ಸಿಂಬಲ್ ಜೊತೆಗೆ. ಸೊ ಅಲ್ಲಿ ಏನೋ ಒಂದು ಮೆಸೇಜ್ ಇದೆ, ಆ ಮೆಸೇಜಲ್ಲಿ ಒಂದೊಂದು ಕ್ಯಾರೆಕ್ಟರ್ ಅಂತ ತಗೋಬೋದು, ಆ ಕ್ಯಾರೆಕ್ಟರ್ ಒಂದೊಂದು ಸಿಂಬಲ್ ಅಂತ ತಗೋಬೋದು. ಆ ಸಿಂಬಲ್ಗೆ ಒಂದು ಕರೆಸ್ಪಾಂಡಿಂಗ್ ಸಿಂಬಲ್ನ ನಾವೇನು ಮಾಡಬೇಕು, ಯೂಸ್ ಮಾಡಿಕೊಂಡು ಎಕ್ಸ್ಚೇಂಜ್ ಮಾಡ್ತಾ ಹೋಗೋ, ರೀಪ್ಲೇಸ್ ಮಾಡಿಕೊಂಡು ಇನ್ನೊಂದು ಕೋಡಿಗೆ ಕನ್ವರ್ಟ್ ಮಾಡೋದೇ ನಾವು ಸಬ್ಸ್ಟಿಟ್ಯೂಷನ್ ಸಿಪ್ಪರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಆಲ್ಫಾಬೆಟ್ಸ್ ಇರ್ತವೆ. ಸೊ ಎಚ್ ಅಂತ ಇದ್ರೆ ಎಚ್ ಎಲ್ಲೆಲ್ಲ ಬರ್ತಾರಲ್ಲ ಕೆ ಅಂತ ಇಟ್ಕೊಳ್ಳೋಣ. ಒಂದು ಡಿಜಿಟ್ ತಗೊಳ್ಳೋಣ, ಫಾರ್ ಎಕ್ಸಾಂಪಲು 3 ಅಂತ ಬಂದಮೇಲೆ 6 ಅಂತ ಇಟ್ಕೊಳ್ಳೋಣ. ಈ ರೀತಿ ಒಂದು ನಾವು ಏನು ಮಾಡಿರ್ತೀವಿ, ಒಂದು ಕೋಡ್ ಕಂಪ್ಯಾರಿಸನ್ ಮಾಡ್ಕೊಂಡಿರ್ತೀವಿ. ಆ ಒಂದು ಕೋಡ್ನ ಯೂಸ್ ಮಾಡ್ಕೊಂಡು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಎ ಸಬ್ಸ್ಟಿಟ್ಯೂಷನ್ ಸಿಪ್ಪರ್ ಅಂತ. ಈ ಸಬ್ಸ್ಟಿಟ್ಯೂಷನ್ ಸಿಪ್ಪರ್ನು ಕೂಡ ನಮಗೆ ಡಿಫ್ರೆಂಟ್ ಕ್ಯಾಟಗರೀಸ್ ಇದ್ದಾವೆ. ಆ ಕ್ಯಾಟಗರೀಸಲ್ಲಿ ನಮಗೆ 6 ಡಿಫ್ರೆಂಟ್ ಕ್ಯಾಟಗರೀಸ್ನಲ್ಲಿ ನಾವು ಯೂಸ್ ಮಾಡೋದು, ಸ್ಟೈಲಲ್ಲಿ ನಾವು ಮಾಡ್ಬೋದು. ಸೊ ಮೊದಲನೇದು ಯಾವುದಪ್ಪ ಅಂದರೆ ಮಾನೋ ಆಲ್ಫಾಬೆಟಿಕ್ ಸಿಪ್ಪರ್ ಅಂತ ಕರಿತೀವಿ. ಎರಡನೇದು ಪಾಲಿ ಆಲ್ಫಾಬೆಟಿಕ್ ಸಿಪ್ಪರ್ ಅಂತ ಕರಿತೀವಿ. ಇನ್ನೊಂದು ಸೀಸರ್ ಸಿಪ್ಪರ್ ಅಂತ ಕರಿತೀವಿ. ಇನ್ನೊಂದು ಪ್ಲೇ ಫೇರ್ ಸಿಪ್ಪರ್ ಅಂತ ಕರಿತೀವಿ. ಇನ್ನೊಂದು ಇಲ್ಲಿ ಸಿಪ್ಪರ್ ಅಂತ ಕರಿತೀವಿ. ಇನ್ನೊಂದು ಒನ್ ಟೈಮ್ ಪ್ಯಾಡ್ ಅಂತ ಹೇಳಿ ಕರಿತೀವಿ. ಈ ರೀತಿ 6 ರೀತಿಯ ಸಿಪ್ಪರ್ನ ಯೂಸ್ ಮಾಡಿಕೊಂಡು, ಅಂದರೆ ಕ್ಯಾಟಗರೀಸ್ನ ಮೆಥಡ್ನ ಟೈಪ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಒಂದು ಅಲ್ಗಾರಿದಮ್ನಲ್ಲಿರೋಂಥ ಒಂದು ಒರಿಜಿನಲ್ ಮೆಸೇಜ್ನ ಪ್ಲೈನ್ ಟೆಕ್ಸ್ಟ್ನ ಸಿಪ್ಪರ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಟೆಕ್ನಿಕ್, ಇದನ್ನ ಸಬ್ಸ್ಟಿಟ್ಯೂಷನ್ ಸಿಪ್ಪರ್ ಅಂತೇಳಿ ಕರಿತೀವಿ. ಈಗ ಮಾನೋ ಆಲ್ಫಾಬೆಟಿಕ್ ಸಿಪ್ಪರ್ ಅಂದ್ರೇನು? ಈ ಮಾನೋ ಆಲ್ಫಾಬೆಟಿಕ್ ಸಿಪ್ಪರಲ್ಲಿ ಏನು ಮಾಡ್ತೀವಿ ಅಂತಂದರೆ, ಒಂದು ಕ್ಯಾರೆಕ್ಟರ್ ಇದೆ ಅಂದ್ಕೊಳ್ಳಿ ಪ್ಲೈನ್ ಟೆಕ್ಸ್ಟಲ್ಲಿ, ಆ ಕ್ಯಾರೆಕ್ಟರ್ನ ಯಾವಾಗಲೂ ರೀಪ್ಲೇಸ್ ಮಾಡೋಂಥ ಇದನ್ನ ಸೇಮ್ ಆಗಿರಬೇಕು. ಎ ಕ್ಯಾರೆಕ್ಟರ್ ಇನ್ ಎ ಪ್ಲೈನ್ ಟೆಕ್ಸ್ಟ್ ಈಸ್ ಆಲ್ವೇಸ್ ಚೇಂಜ್ಡ್ ಟು ದ ಸೇಮ್ ಕ್ಯಾರೆಕ್ಟರ್ ಇನ್ ದ ಸಿಪ್ಪರ್ ಟೆಕ್ಸ್ಟ್ ರಿಗಾರ್ಡ್ಲೆಸ್ ಆಫ್ ದ ಪೊಸಿಷನ್. ಯಾವ ಪೊಸಿಷನ್ ಆದರೂ ಬರಲಿ ಅದನ್ನೇ ನಾನು ಚೇಂಜ್ ಮಾಡ್ತಾ ಹೋಗ್ಬೇಕು, ಅದನ್ನೇ ಆಗ್ತಾ ಹೋಗ್ಬೇಕು. ಇಲ್ಲಿ ಎರಡನೇ ಎಕ್ಸಾಂಪಲ್ನ ತೊಗೊಂಡ್ರೆ, ಒಂದು ಎಕ್ಸಾಂಪಲ್ ತೊಗೊಂಡ, ಇಫ್ ಅಲ್ಗಾರಿದಮ್ ಏನಾದರೂ ಚೇಂಜಸ್ ಮಾಡಿದ್ರೆ ಎಚ್ನ ಕೆ ಅಂತೇಳಿ, ದೆನ್ ಆ ಎಲ್ಲ ಕಡೆನೂ ದೆನ್ ದಿಸ್ ಹ್ಯಾಸ್ ಟು ಬಿ ಡನ್ ಫಾರ್ ಆಲ್ ದ ಅಕರೆನ್ಸ್ ಆಫ್ ಎಚ್ ಅಂತ ಕರಿತೀವಿ. ಅಂದರೆ ಎಚ್ ಅನ್ನೋದು ಎಲ್ಲೆಲ್ಲ ಬರ್ತದೆ, ಆ ಎಚ್ಗೆಲ್ಲ ನಾವು ಕೆ ಅಂತಲೇ ಬರೀಬೇಕು. ಸೊ ಈ ರೀತಿಯಾದ ಒಂದು ರಿಲೇಷನ್ಶಿಪ್ನ ಇಟ್ಕೊಂಡ್ರೆ ಲೆಟರ್ಸ್ ಆಫ್ ಎ ಪ್ಲೇನ್ ಟೆಕ್ಸ್ಟ್ ಆ್ಯಂಡ್ ಸಿಪ್ಪರ್ ಟೆಕ್ಸ್ಟ್ ಇಸ್ ಆಲ್ವೇಸ್ 1-to-1 ಕರೆಸ್ಪಾಂಡ್ ಆಗಿರಬೇಕು. ಆ 1-to-1 ಕರೆಸ್ಪಾಂಡ್ ಆಗಿದ್ರೆ ಅದನ್ನ ಮಾನೋ ಆಲ್ಫಾಬೆಟಿಕ್ ಸಿಪ್ಪರ್ ಅಂತೇಳಿ ಕರಿತೀವಿ. ಈ ಒಂದು ಎಕ್ಸಾಂಪಲ್ನ ಎಕ್ಸ್ಪ್ಲೈನ್ ಮಾಡೋದಾದರೆ, ಮೂರನೇ ಎಕ್ಸಾಂಪಲ್ನ ಪ್ಲೇನ್ ಟೆಕ್ಸ್ಟಲ್ಲಿ ಏಮಾ ಅಂತ ಬರೆದಿದ್ರೆ, ಆ ಸಿಪ್ಪರ್ ಟೆಕ್ಸ್ಟಲ್ಲಿ ನಾನೇನು ಬರ್ತೀನಿ, ಎಚ್ನ ಕೆ ಆಗಿ ರಿಪ್ಲೇಸ್ ಮಾಡಿದ್ದೀನಿ, ಇನ ಎಚ್ ಆಗಿ ಮಾಡಿದ್ದೀನಿ, ಎಮ್ನ ಪಿ ಆಗಿ ಮಾಡಿದ್ದೀನಿ, ಎನ ಡಿ ಆಗಿ ಬರೆದಿದ್ದೀನಿ. ಸೊ ಪ್ಲೇನ್ ಟೆಕ್ಸ್ಟ್ ಏಮಾ ಅಂತ ಬಂದಿದ್ರೆ, ಸಿಪ್ಪರ್ ಟೆಕ್ಸ್ಟು ಕ್ಯಾಪಿಟಲ್ ಎಲ್ಲಿ ಬರೆದಿದ್ದೀನಿ, KHPD ಅಂತ ಬರೆದಿದ್ದೀನಿ. ಅದೇ ಒಂದು ವೇಳೆ ನಾನು ಏನಾದರೂ ಮಾನೋ ಆಲ್ಫಾಬೆಟಿಕ್ ಆಗಿ ನಾನು ತಗೊಂಡ್ರೆ, ಆ ಎಕ್ಸಾಂಪಲ್ ನೋಡಿ, ಏಮಾ ಅಂತ ಬರೆದಿದ್ರೆ ನಾನೇನು ಬರ್ತೀನಿ, BBOP ಅಂತ ಬರ್ತೀನಿ. ಅಂದರೆ ಬಿನ ಈಗೂ ಯೂಸ್ ಮಾಡಿದ್ದೀನಿ, ಎಚ್ಗೂ ಯೂಸ್ ಮಾಡಿದ್ದೀನಿ. ಅಂದರೆ ಒಂದು ಕ್ಯಾರೆಕ್ಟರ್ಗೆ ದೆರ್ ಮೇ ಬಿ ಎ ಡಿಫ್ರೆಂಟ್ ಕೀನ ಯೂಸ್ ಮಾಡ್ಕೊಂಡು, ಅಂದರೆ 1-to-1 ಪೇರ್ ಆಗಿರಲ್ಲ. ಇಲ್ಲಿ 1-to-1 ಪೇರ್ ಆಗಿಲ್ಲ ಅಂತಂದರೆ ಅದನ್ನ ಮಾನೋ ಆಲ್ಫಾಬೆಟಿಕ್ ಅಂತ ಮಾಡ್ತೀವಿ. ಅದರಲ್ಲಿ ನಾವು ನಾನ್ ಮಾನೋ ಅಂತ ಕರ್ಕೋತೀವಿ. ಈ ಮಾನೋ ಅಂತ ಅಂದಾಗ ನಮಗೆ 1-to-1 ಪೇರ್ ಆಗಿರಬೇಕಷ್ಟೇ. ಈ ಮಾನೋ ಸಬ್ಸ್ಟಿಟ್ಯೂಷನ್ ಸಿಪ್ಪರಲ್ಲಿ ಇಲ್ಲಿ ನಾವು ಅಡಿಟಿವ್ ಮೆಥಡ್ನ ಯೂಸ್ ಮಾಡ್ತೀವಿ, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಅಫೈನ್ ಸಿಪ್ಪರ್ನ ಆಗಿರ್ಬೋದು, ಆರ್ ವೆಲರಬಲ್ ಟು ಬ್ರೂಟ್ ಫೋರ್ಸ್ ಅಟ್ಯಾಕ್ ಅಂತ ಕರಿತೀವಿ. ಬಿಕಾಸ್ ಆಫ್ ದ ಸೇಮ್ ಕೀ ಡೊಮೈನ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಹೋಗ್ತೀವಿ. ಸೊ ಅಡಿಟಿವ್ ಮೆಥಡ್ ಆಗಿರ್ಬೋದು, ಮಲ್ಟಿಪ್ಲಿಕೇಟಿವ್ ಆಗಿರ್ಬೋದು, ಅಫೆನು ಮೆಥಡ್ ಆದರೂ ಆಗಿರ್ಬೋದು. ಅಫೆನು ಸಿಪ್ಪರ್ ಅಂತಂದ್ರೆ ಏನಪ್ಪ ಅಂದರೆ ಟೈಪ್ ಆಫ್ ಮಾನೋ ಆಲ್ಫಾಬೆಟಿಕ್ ಸಬ್ಸ್ಟಿಟ್ಯೂಷನ್ ಸಿಪ್ಪರು ವಿಚ್ ವೇರ್ ಲೆಟರ್ ಇನ್ ಎ ಆಲ್ಫಾಬೆಟ್ ಈಸ್ ಮ್ಯಾಪ್ಡ್ ಟು ಇಟ್ಸ್ ನ್ಯೂಮರಿಕಲ್ ಈಕ್ವಲೆಂಟ್. ಎಲ್ಲ ಇದನ್ನು ಆಲ್ಫಾಬೆಟ್ಸ್ನ ನ್ಯೂಮರಿಕಲ್ ವ್ಯಾಲ್ಯೂಗೆ ನಾವು ಈಕ್ವಲೆಂಟ್ ಮಾಡಿಕೊಂಡ್ರೆ, ಆ ಒಂದು ಎನ್ಕ್ರಿಪ್ಷನ್ ಮಾಡಿಕೊಂಡ್ರೆ ಅದನ್ನ ಸಿಂಪಲ್ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡು ಕನ್ವರ್ಟೆಡ್ ಬ್ಯಾಕ್ ಮಾಡ್ಕೊಂಡಾಗ ಲೆಟರ್ ಕನ್ವರ್ಟ್ ಮಾಡ್ಕೋಬೋದು. ಸೊ ಲೆಟರಿಂದ ನಂಬರ್ಗೆ, ನಂಬರಿಂದ ಲೆಟರ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಅದನ್ನ ಅಫೈನ್ ಸಿಪ್ಪರ್ ಅಂತೇಳಿ ಕರಿತೀವಿ. ಇಲ್ಲಿ ಹೇಮಾ ಮತ್ತು ಕುಮಾರ್ ಇಬ್ಬರಿದ್ದಾರೆ. ಇಬ್ಬರ ನಡುವೆನೂ ಒಂದು ಮೊದಲನೇ ಫಿಗರಲ್ಲಿ ತೋರಿಸಿದೆ. ಸೊ ಆ ಹಿಂದಿನ ಸ್ಲೈಡಲ್ಲಿ
ಸೊ ಏನು ಮಾಡ್ತಾರೆ, ಏಮಾ ಮೆಸೇಜ್ನ ಸೆಂಡ್ ಮಾಡ್ತಾರೆ, ಕುಮಾರು ರಿಸೀವ್ ಮಾಡ್ಕೋತಾ ಇದ್ದಾರೆ. ಅದು ಏನಿ ಮೆಥಡ್ ಆಗ್ಬೋದು. ಈ ವಿಚ್ ಶೆಲ್ ಬಿ ಎ ಮ್ಯಾಪಿಂಗ್ ಆಫ್ ಕ್ಯಾರೆಕ್ಟರ್ಸ್ನ ನೋಡ್ಕೋಬೇಕು. ಇಬ್ಬರೂ ಕೂಡ ಒಂದು ಕೀನ ಅಗ್ರಿ ಮಾಡ್ಕೊಂಡಿರ್ಬೇಕು. ಇಬ್ಬರೂ ಕೂಡ ಇದೇ ಥರ ನಾನು ಮ್ಯಾಪಿಂಗ್ ಮಾಡ್ಕೋತೀನಿ ಅಂತ ಹೇಳಿರ್ಬೇಕು. ಕೆಳಗಡೆ ಒಂದು ಫಿಗರಲ್ಲಿ ತೋರಿಸ್ತಾ ಇದ್ದೀನಿ. ಫಿಗರ್ 1ನಲ್ಲಿ ಎಕ್ಸಾಂಪಲ್ ಏನು, ಮಾನೋ ಆಲ್ಫಾಬೆಟಿಕ್ ಸಬ್ಸ್ಟಿಟ್ಯೂಷನ್ ಸಿಂಪಲ್ ಈ ರೀತಿ ಮಾಡ್ಕೋಬೇಕು. ಸೊ ಫಾರ್ ಎಕ್ಸಾಂಪಲ್ ಪ್ಲೈನ್ ಟೆಕ್ಸ್ಟಲ್ಲಿ ಬರೋಂಥ A ಇಂದ Z ಇದೆ ನೋಡ್ಕೊಳ್ಳಿ. ಯಾವುದೇ ಒಂದು ಮೆಸೇಜ್ ಬಂದರೂ ಈ ಒಂದು ಆಲ್ಫಾಬೆಟ್ಸ್ನ ನಾನು ಈಗ ಕನ್ವರ್ಟ್ ಮಾಡಿ ಎನ N ಅಂತ ಬರ್ಕೋತೀನಿ, B ನ O ಅಂತ ಮಾಡ್ಕೋತೀನಿ, C ನ A ಅಂತ ಮಾಡ್ಕೋತೀನಿ, D ನ T ಅಂತ ಮಾಡ್ಕೊತೀನಿ, E ನ R ಅಂತ ಮಾಡ್ಕೋತೀನಿ, F ನ B ಅಂತ, G ನ E ಅಂತ, H ನ C ಅಂತ, I ನ F ಅಂತ, J ನ U ಅಂತ, K ನ X ಅಂತ, L ನ D ಅಂತ, M ನ Q ಅಂತ, N ನ G ಅಂತ, O ನ Y ಅಂತ, P ನ L ಅಂತ, Q ನ K ಅಂತ, R ನ H ಅಂತ, S ನ V ಅಂತ, T ನ I ಅಂತ, U ನ J ಅಂತ, V ನ M ಅಂತ, W ನ P ಅಂತ, X ನ Z ಅಂತ, Y ನ S ಅಂತ, Z ನ W ಅಂತ. ಆ್ಯಂಡ್ ಇದು ಮಾಡಿದ್ನೆಲ್ಲ ತೋರಿಸ್ತಾ ಇಲ್ಲ ಒಂದು ಟೇಬಲು. ಈ ಟೇಬಲು ಒಂದು ಸ್ಯಾಂಪಲ್. ನಿಮಗೆ ಬೇಕಾದ ಒಂದು ಸಿಂಪಲ್ ಟೆಕ್ಸ್ಟ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ನೀವು ಯಾವ ಥರ ಬೇಕಾದರೂ ಕೋಡ್ ಇಟ್ಕೋಬೋದು. ಬಟ್ ಅಲ್ಲಿ 1-to-1 ಕರೆಸ್ಪಾಂಡೆನ್ಸ್ ಇರಬೇಕಷ್ಟೇ. ಅದನ್ನ ನಾವೇನು ಕರಿತೀವಿ ಅಂದರೆ ಬ್ರೂಟ್ ಫೋರ್ಸ್ ಅಂತ ಕರಿತೀವಿ. ಯಾಕಂದರೆ ಇಲ್ಲಿ ಒಂದು ಯಾವುದೇ ಟೆಕ್ನಿಕ್ ಯೂಸ್ ಮಾಡ್ಕೊಂಡಿಲ್ಲ, ಜಸ್ಟ್ ಒಂದು ಸ್ಟ್ಯಾಟಿಸ್ಟಿಕಲ್ ಅಟ್ಯಾಕ್. ಅದು ಒಂದು ನಾನೇನು ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಪ್ಲೈನ್ ಟೆಕ್ಸ್ಟಲ್ಲಿ ನಾನು ಬರೆಯುವಂಥ ರೆಗ್ಯುಲರ್ ಇದನ್ನ ಆಲ್ಫಾಬೆಟ್ನ ಬೇರೆ ಒಂದು ಆಲ್ಫಾಬೆಟಲ್ಲಿ ಸಿಂಬಲಲ್ಲಿ ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಈ ಕನ್ವರ್ಟ್ ಮಾಡ್ಕೊಂಡಿದ್ದ ಟೇಬಲ್ನ ಸೆಂಡರ್ ಹತ್ರನೂ ಇರಬೇಕು, ರಿಸೀವರ್ ಹತ್ರನೂ ಇರಬೇಕು. ಏನು ಸೆಂಡರ್ ಕಳಿಸ್ತಾನೆ ಮೆಸೇಜ್ನ, ಆ ಮೆಸೇಜ್ ಕನ್ವರ್ಷನ್ ಅದು ಎನ್ಕ್ರಿಪ್ಟ್ ಆಗಿ ಬಂದಿರೋ ಮೆಸೇಜ್ನ ಅವ್ನು ಡಿಕ್ರಿಪ್ಟ್ ಮಾಡ್ಕೊಳ್ಳೋಗ ಈ ಟೇಬಲ್ನ ಯೂಸ್ ಮಾಡಿಕೊಂಡು ಅವನೇನು ಮಾಡಬೇಕು, ಕನ್ವರ್ಟ್ ಮಾಡಿಕೊಂಡ್ರೆ ಅವ್ನಿಗೆ ಒರಿಜಿನಲ್ ಇದು ಏನು ಟೆಕ್ಸ್ಟು ಸಿಗುತ್ತೆ. ಮಾನೋ ಸಬ್ಸ್ಟಿಟ್ಯೂಷನ್ ಸಿಂಪಲಲ್ಲಿ 5ನೇ ಎಕ್ಸಾಂಪಲ್ ತಗೊಂಡ ಒಂದು ಮೆಸೇಜ್ ಕೊಡೋಣ. ಈ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಫಿಗರ್ 1ನ ಯೂಸ್ ಮಾಡಿಕೊಂಡು ನಾವು ನೋಡ್ತಾ ಇದ್ದೀನಿ. ಮೆಸೇಜ್ ಕಳಿಸ್ತಾನೆ. ಆ ಮೆಸೇಜ್ ಏನಪ್ಪ ಅಂದರೆ ದಿಸ್ ಮೆಸೇಜ್ ಈಸ್ ಈಸಿ ಟು ಎನ್ಕ್ರಿಪ್ಟ್ ಬಟ್ ಹಾರ್ಡ್ ಟು ಫೈಂಡ್ ದ ಕೀ. ಅಂದರೆ ಏಮಾ ಒಂದು ಮೆಸೇಜ್ ಕಳಿಸ್ತಾ ಇದ್ದಾನೆ, ಆ ಮೆಸೇಜ್ನ ಎನ್ಕ್ರಿಪ್ಟ್ ಮಾಡಬೇಕು. ಇದು ಪ್ಲೈನ್ ಟೆಕ್ಸ್ಟ್. ಇದು ಪ್ಲೈನ್ ಟೆಕ್ಸ್ಟ್ ಯಾವುದು, ದಿಸ್ ಮೆಸೇಜ್ ಈಸ್ ಈಸಿ ಟು ಎನ್ಕ್ರಿಪ್ಟ್ ಬಟ್ ಹಾರ್ಡ್ ಟು ಫೈಂಡ್ ದ ಕೀ ಅಂತೇಳಿ ಮೆಸೇಜ್. ಇದನ್ನು ಸಿಂಪಲ್ ಟೆಕ್ಸ್ಟಾಗಿ ಕನ್ವರ್ಟ್ ಮಾಡಬೇಕು. ಸಿಂಪಲ್ ಟೆಕ್ಸ್ಟಾಗಿ ಹೆಂಗೆ ಕನ್ವರ್ಟ್ ಮಾಡ್ತಿದ್ವಿ, ಮಾನೋ ಆಲ್ಫಾಬೆಟಿಕ್ ಮೆಥಡ್ನ ಯೂಸ್ ಮಾಡ್ತಿದ್ವಿ. ಸೊ ಈ ಹಳೆ ಟೇಬಲ್ ಫಿಗರ್ 1ನ ನೋಡ್ಕೊಳ್ಳಿ. ಆ ಫಿಗರ್ 1 ಪ್ರಕಾರ T ಇರೋದನ್ನ I ಅಂತ ಬರಿತಿದ್ದೀನಿ, H ನ C ಅಂತ ಬರಿತೀನಿ, I ನ F ಅಂತ ಬರಿತಿದ್ದೀನಿ, S ನ V ಅಂತ ಬರಿತಾ ಇದ್ದೀನಿ. ಅಗೇನ್ M ನ Q ಅಂತ ಬರಿತಿದ್ದೀನಿ, E ನ R ಅಂತ ಬರಿತೀನಿ. ಈ ರೀತಿಯಾಗಿ ಪ್ರತಿಯೊಂದು ಕ್ಯಾರೆಕ್ಟರ್ಗೂ 1-to-1 ಕರೆಸ್ಪಾಂಡೆನ್ಸ್ ಇಟ್ಕೊಂಡು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಆ ಕನ್ವರ್ಟ್ ಮಾಡಿದ್ದನ್ನ ಎನ್ಕ್ರಿಪ್ಟೆಡ್ ಅಂತ ಕರಿತೀವಿ. ಎನ್ಕ್ರಿಪ್ಷನ್ ಮಾಡಿದ್ಮೇಲೆ ಬರೋವಂಥ ಒಂದು ಟೆಕ್ಸ್ಟ್ನ ನಾವು ಸಿಂಪಲ್ ಟೆಕ್ಸ್ಟ್ ಅಂತ ಮಾಡ್ತೀವಿ. ಈಗ ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ ಮಾನೋ ಸಬ್ಸ್ಟಿಟ್ಯೂಷನ್ ಸಿಂಪಲಲ್ಲಿ ಯಾವ ರೀತಿಯಲ್ಲಿ ಕನ್ವರ್ಟ್ ಮಾಡ್ತಾರೆ ಅಂತ ಈ ಅಲ್ಗಾರಿದಮಲ್ಲಿ. ಆಗಲೇ ನಾವು ಮಾನೋ ಆಲ್ಫಾಬೆಟಿಕ್ ಸಿಂಪಲ್ನ ನೋಡೋದು. ಈಗ ಪಾಲಿ ಆಲ್ಫಾಬೆಟಿಕ್ ಸಿಂಪಲ್ನ ನೋಡೋಣ. ಈ ಪಾಲಿ ಅಂದ ತಕ್ಷಣ ನಿಮ್ಗೆ ಗೊತ್ತಿರಬೇಕು, ಪಾಲಿ ಅಂದರೆ ಎನ್ ನಂಬರ್ ಡಿಫ್ರೆಂಟ್ ಅಂತ ಇದೆ, ಒಂದಕ್ಕಿಂತ ಜಾಸ್ತಿ ಇರಬೇಕು ಅಂತೇಳಿ. ಸೊ ಅಲ್ಲಿ ಮಾನೋನಲ್ಲಿ 1-to-1 ಕರೆಸ್ಪಾಂಡೆನ್ಸ್ ಇದ್ದರೆ ಇಲ್ಲಿ 1-to-1 ಇರಲ್ಲ, 1-to-many ರಿಲೇಷನ್ಸ್ ಇರ್ತವೆ. ಈಚ್ ಅಕರೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಮೇ ಹ್ಯಾವ್ ಡಿಫ್ರೆಂಟ್ ಸಬ್ಸ್ಟಿಟ್ಯೂಷನ್ಸ್ ಆಗಿರಬೇಕು. ಇಲ್ಲಿ ಹೈಡ್ ಮಾಡಬೇಕಾಗುತ್ತೆ ದ ಫ್ರೀಕ್ವೆನ್ಸಿ ಆಫ್ ಕ್ಯಾರೆಕ್ಟರ್ಸ್ ಆಫ್ ದ ಲ್ಯಾಂಗ್ವೇಜ್ ಯೂಸ್ಡ್. ಸೊ ಎಷ್ಟು ಫ್ರೀಕ್ವೆನ್ಸಿನ ನಾವು ಕಳಿಸಿದಾಗ ನಾವು ಬೇರೆ ಬೇರೆ ಆಲ್ಫಾಬೆಟ್ಸ್ನ ಚೇಂಜ್ ಮಾಡ್ತಾ ಹೋಗಬೇಕು, ಆವಾಗ ಹೈಡ್ ಮಾಡ್ತಾ ಹೋಗಬೇಕು. ಸೊ ಸಿಂಪಲ್ ಟೆಕ್ಸ್ಟ್ ಡಿಪೆಂಡ್ಸ್ ಆನ್ ಬೋತ್ ಪ್ಲೈನ್ ಟೆಕ್ಸ್ಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಪೊಸಿಷನ್ ಆಫ್ ದ ಪ್ಲೈನ್ ಟೆಕ್ಸ್ಟ್ ಕ್ಯಾರೆಕ್ಟರ್ಸ್. ಈ ಏನು ಒಂದು ಸಿಂಪಲ್ ಕೀನ ಮಾಡ್ತಿದ್ದೀವಿ, ಈ ಸಿಂಪಲ್ ಕೀನ ನಾವು ಕ್ಯಾರೆಕ್ಟರ್ಸ್ ಏನು ಪ್ಲೈನ್ ಟೆಕ್ಸ್ಟಲ್ಲಿ ಬರ್ತದೆ ಆ ಪ್ಲೈನ್ ಟೆಕ್ಸ್ಟ್ನ ಕ್ಯಾರೆಕ್ಟರು ಮತ್ತು ಅದು ಯಾವ ಪೊಸಿಷನಲ್ಲಿ ಬರ್ತಾ ಇದೆ ಆ ಎರಡನ್ನೂ ನೋಡಿಕೊಂಡು ನಾವೇನು ಮಾಡ್ತೀವಿ, ಚೇಂಜಸ್ ಮಾಡೋಕ್ಕೆ ಹೋಗ್ತೀವಿ. ಹಾಗಾಗಿ ಇಲ್ಲಿ ಸಿಂಪಲ್ ಟೆಕ್ಸ್ಟು ಚೇಂಜ್ ಆಗ್ತವೆ. ಸೊ ಈ ರೀತಿಯಾಗಿ ನಾವು ಚೇಂಜ್ ಮಾಡುವಾಗ 1-to-many ರಿಲೇಷನ್ ಇದೆ ಅಂತಂದಾಗ ದ ಕೀ ಈಸ್ ಆಲ್ಸೋ ಎ 1-to-n. ಸೊ ನೆನಪಿಟ್ಕೊಳ್ಳಿ. ಸೊ ಸ್ಟ್ರೀಮ್ ಆಫ್ ಕೀಸ್ನ ಯೂಸ್ ಮಾಡ್ಕೋಬೇಕು. ಆದರೆ ಮಾನೋನಲ್ಲಿ ಒಂದೇ ಕೀ ಯೂಸ್ ಮಾಡ್ತಿದ್ದೋ, ಆದರೆ ಇಲ್ಲಿ ಬಂದಾಗ ನೆನಪಿಟ್ಕೊಳ್ಳಿ ಸ್ಟ್ರೀಮ್ ಆಫ್ ಕೀಸ್ನ ಯೂಸ್ ಮಾಡಬೇಕಾಗುತ್ತೆ. ವೆರ್ ಕೆ ಈಸ್ ಈಕ್ವಲ್ ಟು ಸೆಟ್ ಆಫ್ K1 K2 K3 ಅಪ್ ಟು ಎಕ್ಸೆಟ್ರಾ ಅಂತ ಹೇಳ್ಕೋಬೋದು. ಸೊ ಎಷ್ಟು ಬೇಕಾದರೂ ಕೀನ ಯೂಸ್ ಮಾಡ್ಕೋಬೇಕು. ಅದನ್ನು ನಾವು ಪಾಲಿ ಆಲ್ಫಾಬೆಟಿಕ್ ಸಿಂಪಲ್ ಅಂತೇಳಿ ಕಲಿತೀವಿ. ಆಟೋ ಕೀ ಸಿಂಪಲ್ ಅಂದ್ರೇನು? ಈ ಆಟೋ ಕೀ ಸಿಂಪಲ್ ಅಂದರೆ ಸ್ಟ್ರೀಮ್ ಆಫ್ ಕೀಸ್ ಆರ್ ಯೂಸ್ಡ್ ಇಲ್ಲಿ, ಬಟ್ ಫಸ್ಟ್ ವ್ಯಾಲ್ಯೂ ವಿಲ್ ಬಿ ಅಗ್ರೀಡ್ ಅಪಾನ್ ಎ
ಹೇಮಾ ಆ್ಯಂಡ್ ಕುಮಾರ್. ಸೊ ಮೊದಲನೇ ವ್ಯಾಲ್ಯೂ ಏನಿದೆ ಯಥಾವತ್ತಕ್ಕೆ ಹಾಗೆ ಬರ್ಕೋತೀವಿ, ಆದರೆ ಎರಡನೇ ವ್ಯಾಲ್ಯೂಯಿಂದ ನಾವೇನು ಮಾಡ್ತೀವಿ, ಚೇಂಜಸ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ನಾವು ಆಟೋ ಕೀ ಸಿಂಬಲ್. ಸೊ ಸೆಕೆಂಡ್ ಸಬ್ಸ್ಟಿಟ್ಯೂಷನ್ ಕೀ ಏನಾಗಿರ್ತದೆ ಅಂದರೆ, ಫಸ್ಟ್ ಕ್ಯಾರೆಕ್ಟರ್ ಏನಿದೆ ಆ ಫಸ್ಟ್ ಕ್ಯಾರೆಕ್ಟರ್ನ ಪ್ಲೇನ್ ಟೆಕ್ಸ್ಟಲ್ಲಿರೋದನ್ನ ನಾವು ಥರ್ಡ್ ಕ್ಯಾರೆಕ್ಟರ್ಗೆ ಯೂಸ್ ಮಾಡ್ತೀವಿ. ಸೊ ಈ ರೀತಿ ಫಸ್ಟ್ ಸಬ್ ಕೀ ವಿಲ್ ಬಿ ಎ ಫಸ್ಟ್ ಕ್ಯಾರೆಕ್ಟರ್ ಇನ್ ಎ ಪ್ಲೇನ್ ಟೆಕ್ಸ್ಟ್ ಆಗಿರುತ್ತೆ, ಥರ್ಡ್ ವಿಲ್ ಬಿ ದ ಸೆಕೆಂಡ್ ಕ್ಯಾರೆಕ್ಟರ್ ಇನ್ ಎ ಪ್ಲೇನ್ ಟೆಕ್ಸ್ಟ್. ಆ ರೀತಿಯಲ್ಲಿ ಕ್ರಾಸ್ ಇದರಲ್ಲಿ ನಮಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಆಟೋ ಕೀ ಅಂತಂದರೆ ಸಬ್ ಕೀಸ್ ಆರ್ ಆಟೋಮ್ಯಾಟಿಕಲಿ ಕ್ರಿಯೇಟೆಡ್ ಡ್ಯೂರಿಂಗ್ ಎ ಎನ್ಕ್ರಿಪ್ಷನ್. ಸೊ ಫ್ರೀಕ್ವೆನ್ಸಿ ಅಟ್ಯಾಕ್ಸ್ ಆರ್ hidden but vulnerable to brute force attacks. ಸೊ ಸ್ಮಾಲ್ ಕೀ ಡೊಮೈನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ, ಪಾಲಿ ಆಲ್ಫಾಬೆಟಿಕ್ ಸಿಪ್ಪರ್ ಯಾವ ಥರ ಇರ್ತದೆ. ಸೊ ಪ್ಲೈನ್ ಟೆಕ್ಸ್ಟಲ್ಲಿದೆ, ದರ್ ಇಸ್ ಎ ಪ್ಲೈನ್ ಟೆಕ್ಸ್ಟಲ್ಲಿ P1 P2 P3 ಅದೆಲ್ಲ ಕ್ಯಾರೆಕ್ಟರ್ಸ್ಗಳು. ಸೊ ದರ್ ಇಸ್ ಎನ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಪ್ಲೈನ್ ಟೆಕ್ಸ್ಟಲ್ಲಿ. ಸೊ ಸಿ ಆಗಬೇಕು, ಎಷ್ಟು ನನಗೆ ಕ್ಯಾರೆಕ್ಟರ್ ಇದೆ ಪ್ಲೈನ್ ಟೆಕ್ಸ್ಟಲ್ಲಿ ಅಷ್ಟೇ ಸಿ ಕನ್ವರ್ಟ್ ಆಗಬೇಕು. ಅಲ್ಲಿ ಸಿ ಈಸ್ ಈಕ್ವಲ್ ಟು C1 C2 C3 ಎಕ್ಸೆಟ್ರಾ, ಅದು ಸಿಪ್ಪರ್ ಕೋಡ್. ಸೊ ಕೇನ ಯೂಸ್ ಮಾಡ್ತಾ ಇದ್ದೀನಿ, ಕೇನು ಕೂಡ ನನಗೆ ಏನಾಗುತ್ತೆ, ಕೀ ಅದು ಮೊದಲನೇ ಕೀನ K1 ಹೆಂಗಿದೆ ಹಂಗೆ ಇರ್ತದೆ, ಆದರೆ ನೆಕ್ಸ್ಟ್ ಬರೋಂಥದ್ದು P1 P2 ಮೇಲೆ ಡಿಪೆಂಡ್ ಆಗ್ತಾ ಇದೆ. ಅಂದರೆ ಪಾಲಿ ಇದು ಪ್ಲೈನ್ ಟೆಕ್ಸ್ಟ್ ಏನಿದೆ ಆ ಪ್ಲೈನ್ ಟೆಕ್ಸ್ಟ್ನ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಇದನ್ನು ನಾವು ಮ್ಯಾಥಮೆಟಿಕಲ್ ಫಾರ್ಮುಲಾದಲ್ಲಿ ನಾವು ಡಿಫೈನ್ ಮಾಡೋದಾದರೆ, ಎನ್ಕ್ರಿಪ್ಷನ್ನಲ್ಲಿ ನಾವು ಏನಂತ ಬಿಡ್ತು, C(i) ಈಸ್ ಈಕ್ವಲ್ ಟು Pi ಪ್ಲಸ್ Ki mod ಆಫ್ 26 ಅಂತ ಮಾಡ್ತೀವಿ. ಯಾಕಂದರೆ 26 ಲೆಟರ್ ಇಟ್ಕೊಂಡಿದ್ದೀವಿ ಆಲ್ಫಾಬೆಟ್ಸಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ. ಹಾಗಾಗಿ 26ನ ನಾವೇನು ಮಾಡ್ತೀವಿ, ಪಾಲಿಟೆಕ್ಸ್ಟ್ನ ಅಂದರೆ ಪ್ಲೈನ್ ಟೆಕ್ಸ್ಟ್ನ ಪ್ಲಸ್ ಕೀನ ಆ್ಯಡ್ ಮಾಡಿದ್ರೆ ಬಂದ ವ್ಯಾಲ್ಯೂಗೆ ಮಾಡ್ನ ಮಾಡಿಕೊಂಡ್ರೆ 26ನ ಬರೋಂಥ ನಂಬರ್ಗೆ ಯಾವ ಆಲ್ಫಾಬೆಟ್ ಮ್ಯಾಚ್ ಆಗುತ್ತೆ ಆ ಆಲ್ಫಾಬೆಟ್ನ ಇಟ್ಟರೆ ರಿಪ್ಲೇಸ್ ಮಾಡಿದ್ರೆ ದ್ಯಾಟ್ ವಿಲ್ ಬಿಕಮ್ ಎ ಸಿಪ್ಪರ್ ಟೆಕ್ಸ್ಟ್. ಸೊ ಡಿಕೋಡಿಂಗ್ ಹೆಂಗೆ ಮಾಡ್ತೀನಿ ಅಂದರೆ, ಪ್ಲೈನ್ ಟೆಕ್ಸ್ಟ್ನ ತಗೋಬೇಕು, Pi ತಗೋಬೇಕು, Pi ಪೊಸಿಷನಲ್ಲಿರೋಂಥದ್ದು ಏನಂತಾರೆ CI ಮೈನಸ್ KI ಮಾಡ್ಕೋಬೇಕು. ಅಂದರೆ ನನಗೆ CI ಅಂದರೆ ಸಿಪ್ಪರ್ ಟೆಕ್ಸ್ಟ್ ಮೈನಸ್ ಕೀನ 5 ಪೊಸಿಷನ್ನ ಕೀನ ಮೈನಸ್ ಮಾಡಿದಾಗ ಬರೋ ವ್ಯಾಲ್ಯೂಗೆ ಮಾಡ್ ಆಫ್ 26 ಮಾಡಿದ್ರೆ ಆ 26 ಮಾಡಿದಾಗ ಬಂದ ವ್ಯಾಲ್ಯೂಗೆ ನಾನು ಕರೆಸ್ಪಾಂಡಿಂಗ್ ಆಲ್ಫಾಬೆಟ್ನ ತಗೊಂಡಾಗ ನನಗದು ಪ್ಲೈನ್ ಟೆಕ್ಸ್ಟ್ ಕನ್ವರ್ಟ್ ಆಗುತ್ತೆ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಅಸ್ಯೂಮ್ ಮಾಡ್ಕೊಳ್ಳಿ, ಹೇಮಾ ಆ್ಯಂಡ್ ಕುಮಾರ್ ಅಗ್ರಿ ಮಾಡ್ಕೋತಾರೆ ಟು ಯೂಸ್ ಆನ್ ಆಟೋ ಕೀ ಸಿಪ್ಪರ್. ಇನಿಷಿಯಲ್ ಕೀ ವ್ಯಾಲ್ಯೂ ಏನು K1 ಈಸ್ ಈಕ್ವಲ್ ಟು 12 ಅಂತೇಳಿ ಮಾಡ್ಕೊಳ್ಳೋಣ. ಸೊ ಇದು ಇಂಪಾರ್ಟೆಂಟು, ಇನಿಷಿಯಲ್ ವ್ಯಾಲ್ಯೂನ ಇಟ್ಕೊಳ್ಳೋದು. ಇನಿಷಿಯಲ್ ವ್ಯಾಲ್ಯೂನ ನೆಕ್ಸ್ಟ್ ನಾನು ಮೂವ್ ಮಾಡ್ತಾ ಹೋಗ್ಬೇಕು. ನಾವು ಹೇಮಾ ವಾಂಟ್ ಟು ಸೆಂಡ್ ಎ ಮೆಸೇಜ್, ಒಂದು ಮೆಸೇಜ್ನ ಸೆಂಡ್ ಮಾಡ್ತಾನೆ. ಏನೋ ಮೆಸೇಜ್ ಅದು ಅಂತಂದರೆ ಅಟ್ಯಾಕ್ ಈಸ್ ಟುಡೇ. ಏನದು ಮೆಸೇಜು, ಅಟ್ಯಾಕ್ ಈಸ್ ಟುಡೇ. ಸೊ ಅದನ್ನ ಬರಿತೀನಿ, ATTACKISTODAY ಅಂತ ಬರೆದಿದ್ದೀನಿ. ಅದು ಪ್ಲೈನ್ ಟೆಕ್ಸ್ಟ್, ಅಲ್ಲಿ ನೀವು ಬಾಕ್ಸಲ್ಲಿ ನೋಡ್ಕೋಬೇಕು. ಅದಕ್ಕೆ ಪಿ ವ್ಯಾಲ್ಯೂಸ್ ಏನು ಇಟ್ಕೊಳ್ಳೋಣ, ಮೊದಲನೇದು ಇನಿಷಿಯಲ್ ವ್ಯಾಲ್ಯೂ 00 ಅಂತ ಇಟ್ಕೊಳ್ಳೋಣ. ಟಿ ಬಂದು ಅಂದರೆ ಎ ಅನ್ನೋದು 0, ಟಿ ಅನ್ನೋದು 19 ಪೊಸಿಷನು, ಟಿ ಅನ್ನೋದು 19 ಪೊಸಿಷನು, ಎ ಅನ್ನೋದು 0, ಸಿ ಅನ್ನೋದು 2. ಅಂದರೆ ಆ ಪಿ ವ್ಯಾಲ್ಯೂ ಆಲ್ಫಾಬೆಟ್ಸ್ ವ್ಯಾಲ್ಯೂಸ್ನ ಬರ್ತೀನಿ. ವೈ ಅನ್ನೋದು 24 ಅಂತೇಳಿ ಬರೆದಿದ್ದೀನಿ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ ಪ್ಲೈನ್ ವ್ಯಾಲ್ಯೂಸ್ ಏನು ಅಂತ. ಈ ಪ್ಲೈನ್ ವ್ಯಾಲ್ಯೂಗೆ ಕೀ ವ್ಯಾಲ್ಯೂಸ್ನ ನಾನು ಇಡಬೇಕು. ಸೊ ಕೀ ವ್ಯಾಲ್ಯೂ ಹೆಂಗೆ ತೊಗೋತೀನಿ ಅಂದರೆ, ನಾನು ಇನಿಷಿಯಲ್ ಆಟೋ ಕೀ ವ್ಯಾಲ್ಯೂ 12 ಅಂತ ತೊಗೊಂಡಿದ್ದೀನಿ, 12 ಅಂತ ತೊಗೊಂಡಿದ್ದೀನಿ. ಸೊ ಎಗೆ 12 ತೊಗೊಂಡಿದ್ದೀನಿ. ಸೊ ಅದೇ ಥರ ನನಗೆ ಟಿಗೆ 12 ತೊಗೋಬೇಕು. ಸೊ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ವ್ಯಾಲ್ಯೂ ಅಂದರೆ ಎ ವ್ಯಾಲ್ಯೂನ ತೊಗೋತಿದ್ದೀನಿ. ಸೊ ಪಿ ವ್ಯಾಲ್ಯೂ, ಯಾಕೆಂದರೆ ಇಲ್ಲಿ ನೀವು ನೋಡಿ K ಈಸ್ ಈಕ್ವಲ್ ಟು K1, P1, P2 ಅಂತ ಬರಿತೀನಿ. ಹಾಗಾಗಿ ಫಸ್ಟ್ ಕೀನ ನಾವು 12 ಅಂತ ಇಟ್ಕೊಂಡ್ರೆ ಸೆಕೆಂಡ್ ಕೀನ ನನಗೇನಾಗಿರ್ತದೆ, ಪ್ಲೈನ್ ವ್ಯಾಲ್ಯೂನ 1 ಆಗಿರ್ತದೆ. ಅಂದರೆ ಮೂರನೇ ಕೀ ಏನಾಗಿರ್ತದೆ, ಇದಕ್ಕೆ P2 ಆಗಿರ್ತದೆ. ಸೊ ಈ ರೀತಿಯಲ್ಲಿ ಕ್ರಾಸ್ ಡೈಮೆನ್ಷನಲ್ಲಿ ಬರ್ತಾ ಇರ್ತದೆ. ಸಿ ವ್ಯಾಲ್ಯೂ ಹೆಂಗಾಗಿದೆ, ಸಿ ವ್ಯಾಲ್ಯೂ ಏನಾಗಿದೆ ಅದನ್ನ ಮಾಡ್ತಾ ಇದ್ದೀವಿ. ಸಿ ವ್ಯಾಲ್ಯೂ ಎನ್ಕ್ರಿಪ್ಷನ್ ಹೆಂಗೆ ಮಾಡ್ತಿದ್ದೀವಿ, CI ಈಸ್ ಈಕ್ವಲ್ ಟು PI ಪ್ಲಸ್ KI mod 26 ಅಂತ ಮಾಡ್ಕೊತಿದ್ದೀವಿ. ಹಾಗೆ 12ಗೆ ಮಾಡ್ನ ಮಾಡಿದ್ರೆ 12 ಬರ್ತದೆ, 19ಗೆ ಮಾಡಿದ್ರೆ 19 ಬರ್ತದೆ. ಆದರೆ ಇಲ್ಲಿ ನೋಡಿ 19 ಪ್ಲಸ್ 19 ಆ್ಯಡ್ ಮಾಡಿ ಅದನ್ನು ಮಾಡ್ ತಗೊಳ್ಳಿ, ಆವಾಗ ನಿಮ್ಗೆ ಬರೋದು 12. ಸೊ ನಮಗೆ ಏನು ಮಾಡಬೇಕು, ಮತ್ತು 0 ಪ್ಲಸ್ 19ನ ಮಾಡಿ ನಮ್ಗೆ 19 ಬರ್ತದೆ. 2 ಪ್ಲಸ್ 0ನ ಆ್ಯಡ್ ಮಾಡಿ ಮಾಡಿದ್ರೆ 2ನೇ ಬರ್ತದೆ. 10 ಪ್ಲಸ್ 2ನ ಆ್ಯಡ್ ಮಾಡಿ ಮಾಡಿದ್ರೆ 12 ಬರ್ತದೆ. 8 ಪ್ಲಸ್ 10ನ ಆ್ಯಡ್ ಮಾಡಿ ಮಾಡಿದ್ರೆ 18 ಬರ್ತದೆ.
18+8ನ ಆ್ಯಡ್ ಮಾಡಿ ಮಾಡಲ್ ಮಾಡಿ ನಿಮಗೆ 0 ಬರ್ತದೆ. ಸೊ ಈ ರೀತಿ ನಿಮಗೆ ಮಾಡ್ಯುಲೇಷನ್ ಮಾಡ್ತಾ ಹೋಗಿ. ಸೊ ಮಾಡಾದ್ಮೇಲೆ ನಮಗೆ ಸಿ ವ್ಯಾಲ್ಯೂ ಏನು ಬರ್ತದೆ, ಆ ಸಿ ವ್ಯಾಲ್ಯೂಗೆ ನಾವೇನು ಮಾಡೋಣ, ಸಿಪ್ಪರ್ ಟೆಕ್ಸ್ಟ್ನ ಕ್ಯಾರೆಕ್ಟರ್ಗೆ ಮ್ಯಾಪಿಂಗ್ ಮಾಡ್ತಾ ಹೋಗಿ. ಆಗ ನಿಮಗೆ ಹೊಸದೊಂದು ಕ್ಯಾರೆಕ್ಟರ್ಸ್ ಸ್ಟ್ರೀಮ್ ಸಿಗುತ್ತೆ. ಆ ಕ್ಯಾರೆಕ್ಟರ್ ಸ್ಟ್ರೀಮ್ಸ್ನ ನಾವೇನು ಸಿಪ್ಪರ್ ಟೆಕ್ಸ್ಟ್ ಅಂತ ಕರಿತೀವಿ. ಈ ರೀತಿ ಯೂಸ್ನ ಪಾಲಿ ಆಲ್ಫಾಬೆಟಿಕ್ ಸಿಪ್ಪರ್ ಅಂತ ಕರಿತೀವಿ.